ಬೆಳಗಿನ ಸೂರ್ಯ ನಿಧಾನವಾಗಿ ಕಾಡಿನೊಳಗೆ ಹರಡ್ತಾ ಇದ್ದ. ಎಲೆಗಳ ಮಧ್ಯೆ ಬೆಳಕು ಮೃದುವಾಗಿ ಬೀಳ್ತಾ ಇತ್ತು. ಗಾಳಿ ಮಾತಿಲ್ಲದೆ ಹಾದು ಹೋಗ್ತಾ ಇತ್ತು. ಒಂದು ಕೊಂಬೆಯ ಮೇಲೆ ಮೈನಾ ಕುಳಿತಿದ್ಲು. ಅವಳು ಏನೂ ಹೇಳಲಿಲ್ಲ, ಕೇಳ್ತಾ ಇದ್ಲು ಕಾಡಿನ ಉಸಿರನ್ನ. ಮೈನಾ ತನ್ನೊಳಗೆ ಹೇಳಿಕೊಳ್ತಾಳೆ, ಇವತ್ತು ಕಾಡು ಯಾಕೆ ಇಷ್ಟು ಮೌನವಾಗಿದೆ? ಅವಳ ರೆಕ್ಕೆ ಸ್ವಲ್ಪ ನಡುಗಿತು. ಕೆಳಗೆ ಹಸಿರು ಎಲೆಗಳು ನಿಧಾನವಾಗಿ ಕದಲ್ತಾ ಇದ್ವು. ಹತ್ತಿರದ ಕೊಂಬೆಗೆ ಗಿಣಿಹರಿ ಮೃದುವಾಗಿ ಇಳಿತಾನೆ. ಅವನು ನಿಧಾನವಾಗಿ ಹೇಳ್ತಾನೆ, ಮೌನ ಅಂದ್ರೆ ಖಾಲಿ ಅಲ್ಲ ಮೈನಾ, ಅದು ಮಾತಾಡೋ ಮುಂಚಿನ ಕ್ಷಣ. ಮೈನಾ ಗಿಣಿಯನ್ನ ನೋಡ್ತಾಳೆ. ಮೊದಲ ಬಾರಿ ನಗು ಬಾರದೇ ಇದ್ರೂ ಮನಸ್ಸು ಹಗುರವಾಯಿತು. ಇಬ್ಬರು ಮೌನವಾಗಿ ಕುಳಿತಿದ್ರು. ಗಾಳಿ ಎಲೆಗಳನ್ನ ಸ್ಪರ್ಶಿಸಿತು. ದೂರದಲ್ಲಿ ನೀರಿನ ಚಪ್ಪಳ. ಮೈನಾ ತೀರಾ ನಿಧಾನವಾಗಿ ಹೇಳ್ತಾಳೆ, ನಾವು ಮಾತಾಡದೇ ಇದ್ರೂ ಕಾಡು ನಮ್ಮನ್ನ ಮಾತನಾಡಿಸುತ್ತೆ ಅಲ್ವಾ? ಅದಕ್ಕೆ ಗಿಣಿಹರಿ ತಲೆಯಲ್ಲಾಡಿಸ್ತಾನೆ. ಕೆಳಗೆ ಚಿಕ್ಕ ಹಕ್ಕಿ ಹಾರಲು ಪ್ರಯತ್ನಿಸಿ ಕೆಳಗೆ ಬೀಳ್ತದೆ. ಕ್ಷಣಿಕ ನಿಶಬ್ದ. ಮೈನಾ ರೆಕ್ಕೆ ಬಿಚ್ಚಿ ಹಾರ್ತಾಳೆ. ಗಿಣಿ ಕೂಡ ಹಾರ್ತಾನೆ. ಚಿಕ್ಕ ಹಕ್ಕಿ ಮತ್ತೆ ಏಳ್ತದೆ, ಮತ್ತೆ ಹಾರ್ತದೆ. ಮೈನಾ ಹಕ್ಕಿ ಮೃದುವಾಗಿ ಹೇಳ್ತಾಳೆ, ಬಿದ್ದು ಎದ್ದಾಗ ಯಾರೂ ಚಪ್ಪಳೆ ತಟ್ಟಲ್ಲ, ಆದರೆ ಕಾಡು ನೋಡ್ತಾ ಇರುತ್ತೆ. ಗಿಣಿ ನಗಲಿಲ್ಲ, ಆದರೆ ಅದರ ಕಣ್ಣಲ್ಲಿ ನೆಮ್ಮದಿ ಇತ್ತು. ಸೂರ್ಯ ಇನ್ನೂ ಮೇಲಕ್ಕೆ ಹತ್ತಿದ್ದ. ಕಾಡು ಮತ್ತೆ ತನ್ನ ಸಂಗೀತ ಆರಂಭಿಸಿತು. ಮೈನಾ ಮತ್ತೆ ಗಿಣಿ ಇಬ್ರು ಹಾರ್ತಾರೆ. ಕೆಲವೊಮ್ಮೆ ಮೌನವೇ ಅತಿ ದೊಡ್ಡ ಹಾಡಾಗಿರ್ತದೆ.